ಆ್ಯಂಡ್ ಟ್ರಾಫಿಕ್ ಸ್ಪೆಷಲ್ ಡ್ರೈವ್ಸನ್ನು ಮಾಡಿದ್ವಿ. ಸೈಲೆನ್ಸರ್, ಡಿಫೆಕ್ಟಿವ್ ಸೈಲೆನ್ಸರ್ ಇರ್ಬೋದು, ಹಾಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್, ಟ್ರಿಪಲ್ ರೈಡಿಂಗ್, ಒನ್ ವೇ ಡ್ರೈವಿಂಗ್. ಸೊ ಆ ಥರ 3 days ಡ್ರೈವ್ ಮಾಡಿಬಿಟ್ಟು ಇವತ್ತು 217 ಸೈಲೆನ್ಸರ್, ಏನು ಡಿಫೆಕ್ಟಿವ್ ಸೈಲೆನ್ಸರ್ ಇದೆ ಆ್ಯಸ್ ಪರ್ ದ ರೂಲ್ ಅದನ್ನು ಫೈನ್ ಹಾಕಿಬಿಟ್ಟು ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ. ಸೆಕೆಂಡ್ ಥಿಂಗ್, ಈವನ್ ನಂಬರ್ ಪ್ಲೇಟ್, ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಸಹ ಒಂದು ಡ್ರೈವ್ ಮಾಡಿಬಿಟ್ಟು ಅರೌಂಡ್ 3,100 ಕೇಸಸ್ ಮಾಡಿದ್ದೀವಿ. ರೈಟ್ ನಾವು 93 ಡಿಫೆಕ್ಟಿವ್ ಸೈಲೆನ್ಸ್ ಒಂದೇ ದಿನ 93 ವೆಹಿಕಲ್ನ ನಾವು ಸೀಸ್ ಮಾಡಿದ್ದೀವಿ. ಬೇರೆ ಬೇರೆ ಏನೇನು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು, ಬೇರೆ ಟ್ರಾಫಿಕ್ ವಾಲೇಷನ್ಸ್ ಏನೇನಿದೆ ಅದನ್ನು ಸಹ ಸೀರಿಯಸ್ ಆಗಿ ಮೈಸೂರು ಸಿಟಿಯಲ್ಲಿ ಈಗ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ಎಲ್ಲರಿಗೂ ಅಪೀಲ್ ಇದೆ, ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲಿ. ದಸರಾ ಬೇರೆ ಬರ್ತಾ ಇರೋದ್ರಿಂದ ಅವ್ರ ಸೇಫ್ಟಿ ಮುಖ್ಯ. ಸೊ ಅವರು ಯಾವುದೇ ಟ್ರಾಫಿಕ್ ವಾಲೇಷನ್ ಮಾಡಲಾರ್ದೆ ಡ್ರೈವ್ ಮಾಡಲಿ ಅಂತ ಹೇಳಿ ನಾನು ಹೇಳ್ತೀನಿ. ಕೆಲವೊಂದು ಕಡೆ ಸಹ ನಾವು ಕೇಸಸ್ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ವಾಲೇಷನ್ ಅಂದರೆ ಇಟ್ ಇನ್ಕ್ಲೂಡ್ಸ್ ವೀಲಿಂಗ್ ಆಲ್ಸೋ. ಆ ಥರ ಕೇಸ್ ನಾನು ನಿಮಗೆ ಕೊಡ್ತೀನಿ ಸ್ಟ್ಯಾಟಿಸ್ಟಿಕ್ಸ್. 50 FIR ಆಗಿದೆ ಈ ವರ್ಷ, ಬಟ್ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಸ್ಟ್ಯಾಟಿಸ್ಟಿಕ್ಸ್. ನಿಮಗೆ ಕೆಲವೊಂದು ವೆಹಿಕಲ್ಗಳಿಗೆ ಇನ್ಬಿಲ್ಡ್ ಅಂದರೆ ಜಾಸ್ತಿ CC ಇರುವಂಥ ವೆಹಿಕಲ್ಗಳಿಗೆ ಎಕ್ಸಾಸ್ಟ್ ಮಾಡಿಫೈ ಆಗಿರುತ್ತೆ. ಅದೇ ಕೆಲವೊಂದು ವೆಹಿಕಲ್ ಅದೇ ಥರನೇ ನಾವು ಈಗ ನೋಡಿರೋದು ಶೋರೂಮ್ ವೆಹಿಕಲ್ಲೇ ನಾನು ಹೇಳ್ತಾ ಇರೋದು. ಯಾವುದು ಡಿಫೆಕ್ಟಿವ್ ಅಂದರೆ ಸೈಲೆನ್ಸರ್ ನಾರ್ಮಲ್ ಕಂಪನಿಯಿಂದ ಏನು ಬರುತ್ತೆ ಅದನ್ನು ಬಿಟ್ಟು ಏನಾದರೂ ಮಾಡಿಫೈ ಮಾಡಿದರೆ ಇಟ್ಸ್ ಅನ್ ಅಫೆನ್ಸ್, ಬಿಕಾಸ್ ಇಟ್ ವಿಲ್ ಕಾಸ್ ಪೊಲ್ಯೂಷನ್, ಇಟ್ ಈಸ್ ಡೇಂಜರಸ್, ಇಟ್ ಈಸ್ ನಾಯ್ಸ್ ಪೊಲ್ಯೂಷನ್ ಆಲ್ಸೋ. ಮೇಡಮ್, ತುಂಬ ಕಡೆ ಸಿಗ್ನಲ್ ಲೈಟ್ಸ್ ವರ್ಕ್ ಆಗ್ತಾ ಇದೆ, ಅದನ್ನು ಚೆಕ್ ಮಾಡಿಸ್ತೀನಿ. ಮೇಡಮ್, ಈಗ ಯಾರು ಸೈಲೆನ್ಸರ್ ಇದನ್ನು ಆರ್ಡ್ರ್ ಮಾಡ್ತಾರಲ್ಲ, ಇವ್ರು ಯಾರು ಗಾಡಿ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಕೇಳಿದ್ರೆ ಎಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೋಗ್ಬಿಟ್ಟು ವಾರ್ನಿಂಗ್ ಕೊಡೋದು ಅದನ್ನು ಮಾಡಿಸ್ತೀನಿ. ಮೆಕ್ಯಾನಿಕ್ಸ್ ಆವಾಗ ಏನಾಗುತ್ತೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಆಯಿತು, ಅದನ್ನು ಮಾಡಿ. ಅದಕ್ಕೆ ಈಗ ನಾನು ಹೌದು ಡೆಫಿನೆಟ್ಲಿ ಈಗ ಒಂದು ಡ್ರೈವ್ ಆಯಿತು, ಅದನ್ನು ತೋರಿಸ್ತಾ ಇದ್ದೀವಿ. ಅಂದರೆ ವಿ ಆರ್ ನಾಟ್ ಗೋಯಿಂಗ್ ಈಸಿ ಆನ್ ಟ್ರಾಫಿಕ್ ವಾಲೇಟರ್ಸ್ ಅಂತ ಹೇಳಿ. ನೆಕ್ಸ್ಟ್ ಏನೇನು ಇದೆ ಅದೇ ಥರ ಸ್ಪೆಷಲ್ ಡ್ರೈವ್, ಡೈಲಿ ಒಂದೊಂದು ಸ್ಪೆಷಲ್ ಡ್ರೈವ್ ಮಾಡಿಬಿಟ್ಟು ವಿಲ್ ಬ್ರಿಂಗ್ ಇಟ್ ಟು ನಾರ್ಮಲ್. ನೋ ಹೌಂಡ್ ಝೋನ್ ಅಂತ ಇದೆ ಮ್ಯಾಮ್. ಬರೋ ಕೈ ಎತ್ತ ಒಳಗಡೆ ಕೈ ಕಾಣ್ತದೆ ಕಣ, ಅರ್ಧ ನಿಂದೆ ಕ್ಯಾಮ್ರಾಗೆ. ಆಸ್ ಫಾರ್ ಆಸ್ ನೋ ಹೌಂಡ್ ಅದನ್ನು ಚೆಕ್ ಮಾಡ್ಬಿಟ್ಟು ನೋಡ್ಕೊಂಗೆ ಸಾಕ್ಬಿಡು. ಫೈನ್ ಕಟ್ಟಿ ವಾಪಸ್. ಓಕೆ, ಥ್ಯಾಂಕ್ ಯು. ಆಯಿತು, ಅದನ್ನು ಶಿಫ್ಟ್ ಆಗಿದ್ದು ಮಾಹಿತಿ ಬಂದಿಲ್ಲ ಅಂದರೆ ಅದನ್ನು ಹಾಕ್ಕೊಡ್ತೀವಿ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಈಗ ನಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀರಾ, ಅದನ್ನು ನಾವು ಕನ್ವಿನ್ಸ್ ಮಾಡ್ತೀವಿ.